ಬಿಜೆಪಿಯವರಿಗೆ ಶ್ರೀರಾಮನ ಶಾಪ ಕನ್ಫರ್ಮ್. ರಾಮನ ಶಾಪ ಬಿಜೆಪಿಯವರಿಗೆ ಬರುತ್ತದೆ. ನಿಜವಾಗ್ಲೂ ಶಾಪ ಕೊಡ್ತಾರೆ. ನಿಜವಾಗ್ಲೂ ಶಾಪ ಕೊಡ್ತಾರೆ. ಕಾಂಗ್ರೆಸ್ ಸಚಿವರು ಹೀಗೆ ಹೇಳಿದ್ದು ಯಾಕೆ? ಶಾಪ ಸಾಕ್ಷಾತ್ ಶ್ರೀರಾಮನ ಶಾಪ ಬಿಜೆಪಿಗರಿಗೆ ತಟ್ಟುತ್ತಾ? ಹಾಗಾದ್ರೆ ಇಂಥ ಹೇಳಿಕೆ ಕೊಟ್ಟಿದ್ದು ಯಾರು? ಬಿಜೆಪಿ ನಾಯಕರು ಮಾಡಿರೋ ಆ ಮಹಾಪಾಪವಾದ್ರೂ ಏನ್ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಬಿಜೆಪಿ ನಾಯಕರು ದೇಶದ ಉದ್ದಗಲಕ್ಕೂ ದೇವರು ಧರ್ಮದ ಹೆಸರಲ್ಲಿ ರಾಜಕಾರಣ ಮಾಡ್ತಿದ್ದಾರೆ. ಇದು ಸಾಮಾನ್ಯ ನಾಗರಿಕರಿಗೆ ಅರ್ಥವಾಗದೇ ಇರಬಹುದು, ಆದ್ರೆ ಪ್ರಜ್ಞಾವಂತ ನಾಗರಿಕರಿಗೆ ಖಂಡಿತ ಅರ್ಥವಾಗುತ್ತೆ. ಕಳೆದ 9.5 ವರ್ಷಗಳಿಂದ ಕೇಂದ್ರದಲ್ಲಿ ಮೋದಿ ಸರ್ಕಾರದ ಸಾಧನೆ ಏನು, ಅದ್ಯಾಕೆ ಜನರ ಸಮಸ್ಯೆಗಳು? ಬಿಜೆಪಿ ಅಭಿವೃದ್ಧಿ ಸಾಧನೆಗಳ ಹೆಸರಲ್ಲಿ ಮತ ಕೇಳ್ತಿಲ್ಲ. ದೇಶದ ಬಹುಸಂಖ್ಯಾತ ಹಿಂದೂಗಳನ್ನ ಬರೀ ದೇವರು ಧರ್ಮದ ಹೆಸರಲ್ಲಿ ಭಾವನಾತ್ಮಕವಾಗಿ ಹಿಡಿದಿಟ್ಟುಕೊಳ್ಳಲು ಯತ್ನಿಸುತ್ತಿರೋದು ಏಕೆ ಅನ್ನೋ ಪ್ರಶ್ನೆಗಳನ್ನ ಕಾಂಗ್ರೆಸ್ ನಾಯಕರು ಕೇಳ್ತಿದ್ದಾರೆ. ಆದ್ರೆ ಕೆಲ ಮಾರಿಕೊಂಡ ಮಾಧ್ಯಮಗಳು ಇವುಗಳನ್ನ ಹೈಲೈಟ್ ಮಾಡ್ತಾನೆ ಇಲ್ಲ. ಈ ನಡುವೆ ಸಚಿವ ಮಧು ಬಂಗಾರಪ್ಪ ಬಿಜೆಪಿ ನಾಯಕರ ವಿರುದ್ಧ ಕೆಂಡ ಮಾಡಲಾಗಿದ್ದಾರೆ. ಬಿಜೆಪಿಯವರಿಗೆ ಶ್ರೀರಾಮನ ಶಾಪ ತಟ್ಟುತ್ತೆ ಅಂತ ಹೇಳಿದ್ದಾರೆ. ರಾಮನ ಶಾಪ ಬಿಜೆಪಿಯವರಿಗೆ ಬರ್ತದೆ. ಯಾಕಂದ್ರೆ ರಾಮನ ಬೀದಿಯಲ್ಲಿ ಹಿಂಗೆ ಹಾಕಿ ಆಟ ಆಡಿಸಿದಾರಲ್ಲ, ನಿಜವಾಗ್ಲೂ ಶಾಪ ಕೊಡ್ತಾರೆ. ನೀವು ಬರೆದಿಡ್ಕೊಂಡು. ಹಾಗಾದ್ರೆ ಮಧು ಬಂಗಾರಪ್ಪ ಹೀಗೆ ಬಿಜೆಪಿಗರಿಗೆ ಶ್ರೀರಾಮನ ಶಾಪ ತಟ್ಟುತ್ತೆ ಅಂತ ಹೇಳಿದ್ದೇಕೆ ಗೊತ್ತಾ? ಅದನ್ನ ಒಂದ್ ಸ್ವಲ್ಪ ಬಿಡಿಸಿ ಹೇಳ್ತೀವಿ ನೋಡಿ. ಮಂಗಳವಾರ ಚಿತ್ರದುರ್ಗದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರೋ ಮಧು ಬಂಗಾರಪ್ಪ, ನಾನು ಮಂಗಳೂರು ಉಸ್ತುವಾರಿಯಾಗಿದ್ದೇನೆ, ಆದ್ದರಿಂದ ಅಲ್ಲೆಲ್ಲ ಒತ್ತು ಕೊಡಲು ಸೂಚಿಸಿದ್ದಾರೆ. ಹಾಲಿ ಸಚಿವರಿಗೂ ಲೋಕಸಭೆಗೆ ಹೋಗಲು ಹೇಳಿದ್ರೆ ನಾವು ತಲೆಬಾಗಬೇಕಾಗುತ್ತೆ. ಪ್ರಜಾಪ್ರಭುತ್ವ ಉಳಿಯಬೇಕಾದ್ರೆ ಪಕ್ಷದ ವರಿಷ್ಠರು ಹೇಳಿದಂತೆ ಕೇಳಬೇಕಾಗುತ್ತೆ ಎಂದಿದ್ದಾರೆ. ಅಷ್ಟೇ ಅಲ್ಲ, ಭಾರತ್ ಜೋಡೋ ನ್ಯಾಯ ಯಾತ್ರೆಯಲ್ಲಿ ಹಲ್ಲೆಗೆ ಯತ್ನದ ಬಗ್ಗೆ ಪ್ರತಿಕ್ರಿಯಿಸಿ, ಹಲ್ಲೆಗೆ ಯತ್ನಿಸೋದು ತೊಂದರೆ ಕೊಡೋದು ವಸ್ತೇನಲ್ಲ, ಕಿತಾಪತಿ ಮಾಡೋದ್ರಲ್ಲಿ ನಂಬರ್ 1 ಬಿಜೆಪಿಯವರು. ನಾವು ರಾಮನ ಭಕ್ತರೇ ಅಲ್ಲ ಎನ್ನುವಂತೆ ಬಿಂಬಿಸುತ್ತಿದ್ದಾರೆ ಅಂತೇಳಿ ಕಿಡಿಕಾರಿದ್ದಾರೆ. ಚೀಪ್ ಪಾಲಿಟಿಕ್ಸ್. ಅವ್ರು ಬಂದ್ರ ಹೋದ್ರ, ರಾಮ ಇಲ್ಲಿ ನನ್ನ ಹೃದಯದಲ್ಲಿದ್ದಾನ್ರಿ, ನಿಮ್ಮ ಹೃದಯದಲ್ಲಿ ಇದನ್ನು ಕರೆಕ್ಟಾಗಿ ನೀವು ನೋಡ್ಕೊಳ್ಬೇಕಾದ್ರೆ ನಾವೇನು ಹುಡ್ಕೋದೇನು ಬೇಡ. ಎಸ್, ಒಂದು ರಾಮ ಮಂದಿರ ಆಗಿದೆ, ಕಾನೂನುಬದ್ಧವಾಗಿ ಆಗಿದೆ. ಯಾವಾಗ ನಮಗೆ ಹಣೆ ಬರದಲ್ಲಿ ಬರ್ದಿರುತ್ತೋ ಅಯೋಧ್ಯೆಗೆ ಹೋಗಿ ನಾವು ರಾಮನ ಭಕ್ತರು, ರಾಮಿಗೆ ನಮಸ್ಕಾರ ಮಾಡಿ ಬರ್ತೀವಿ. ಹಂಗಂದ ತಕ್ಷಣ ರಾಮನ್ ಅಲ್ಲಿ ಹೋದವ್ರು ಮಾತ್ರ ಹಂಗಾರೆ ಬಿಜೆಪಿ ಯಾರು ಇಲ್ಲಿರೋರು ಅವರೆಲ್ಲ ಹಂಗಾರೆ ರಾಮನ ದ್ರೋಹಿಗಳು. ಅವರು ಈಗ ನಮಗೆ ಹಾಕಿದ್ರಪ್ಪ ಅಯೋಧ್ಯೆಗೆ ಇವ್ರು ಹೋಗಿಲ್ಲ, ಹಂಗಾರೆ ಬಿಜೆಪಿಯವರು ಎಷ್ಟೋ ಹೋಗಿಲ್ಲಲ್ಲ, ಹಂಗಾರೆ ಅಲ್ಲ ಅವ್ರ ಒಳಗೇನೆ ಬಿಟ್ಟಿಲ್ಲ. ಯಾರು ಬೇರೆ ಧರ್ಮ ಜಾತಿಯನ್ನ ಗೌರವಿಸುತ್ತಾರೆಯೋ ಅವರೇ ನಿಜವಾದ ಹಿಂದೂಗಳು. ದೇವರ ಹೆಸರಲ್ಲಿ ರಾಜಕಾರಣ ಮಾಡೋದು ಒಳ್ಳೆಯ ಪದ್ಧತಿಯಲ್ಲ. ಸಂವಿಧಾನವೇ ನಮ್ಮ ದೇಶದ ದೇವರು, ಅದನ್ನ ಮನೆಗೆ ಅಡವಿಡಬಾರದು. ಒಂದೊಂದು ದೇವರನ್ನ ಒಂದೊಂದು ಪಕ್ಷಕ್ಕೆ ಅಡವಿಡಬಾರದು. ನಾವು ರಾಮಭಕ್ತರಾದ್ರೆ ಇನ್ನೊಬ್ಬರು ರಾಮನ ವಿರೋಧಿಗಳ, ನೀವು ರಾಮಭಕ್ತರಾದ್ರೆ ಇನ್ನೊಬ್ಬರು ರಾಮನ ವಿರೋಧಿಗಳ. ನಾವು ಎಲ್ಲ ಧರ್ಮ ದೇವರ ಭಕ್ತರು ಎಂದಿದ್ದಾರೆ. ಅಧಿಕಾರದಲ್ಲಿದ್ದಾಗ ನಾವು ಬಹಳ ಜವಾಬ್ದಾರಿಯಿಂದಿರಬೇಕು. ಅವರು ಜವಾಬ್ದಾರಿಯಿಂದ ನಡೆದುಕೊಳ್ಳುತ್ತಿಲ್ಲ, ಅದನ್ನು ನಾವು ಖಂಡಿಸುತ್ತೇವೆ. ಕರ್ನಾಟಕ ಸರ್ಕಾರ ಭಾಗ್ಯಗಳನ್ನು ನೀಡಿ ಹರಾಜಾಗಿದೆ ಎನ್ನುತ್ತಾರೆ, ಆದ್ರೆ 92% ಯಶಸ್ಸನ್ನ ನಾವು ಕಂಡಿದ್ದೇವೆ. ಭಾಗ್ಯಗಳ ಸೌಲಭ್ಯಗಳನ್ನ ಬಿಜೆಪಿಯವರು ಪಡೆಯುತ್ತಿದ್ದಾರೆ, ನಾವು ಪಡೆದಿಲ್ಲ ಅಂತ ಹೇಳಲಿ ನೋಡೋಣ. ನಾವು ಭಾಗ್ಯ ಕೊಟ್ಟಿರುವುದು ಆರ್ಥಿಕ ಸಂಕಷ್ಟ ನೀಗಿಸಲು, ಓಟಿಗಾಗಿ ಅಲ್ಲ ಅಂತೇಳಿ ಮಧು ಬಂಗಾರಪ್ಪ ಸ್ಪಷ್ಟಪಡಿಸಿದ್ದಾರೆ. ಇನ್ನ ಎಲ್ಲ ಭಾಗ್ಯಗಳಿಗೂ ಸರ್ಕಾರ ಹಣ ಕಟ್ಟುತ್ತಿದೆ, ಯಾವುದೇ ತೊಂದರೆ ಇಲ್ಲ. ಬಿಜೆಪಿ ಅರ್ಥ ಮಾಡ್ಕೋಬೇಕು. ಅವರ ಸರ್ಕಾರವಿದ್ದಾಗ ಕೇವಲ ಯೋಜನೆಗಳನ್ನ ಘೋಷಣೆ ಮಾಡಿದ್ರು, ಜಲ್ಲಿ ಕಲ್ಲು ಹಾಕಿದ್ರು, ಆದ್ರೆ ಹಣ ಬಿಡುಗಡೆ ಮಾಡಲಿಲ್ಲ. ಈಗ ನಾವು ಒದ್ದಾಡುತ್ತಿದ್ದೇವೆ. ಇವರ ಹಣೆ ಬರಹಕ್ಕೆ ಟ್ಯಾಕ್ಸ್ ಸಂಗ್ರಹಿಸಲು ಸಾಧ್ಯವಾಗಿಲ್ಲ ಅಂತೇಳಿ ಆಕ್ರೋಶ ಹೊರಹಾಕಿದ್ದಾರೆ. ಕೇಂದ್ರ ಸರ್ವ ಶಿಕ್ಷಣ ಅಭಿಯಾನಕ್ಕೆ ಶಿಕ್ಷಣ ಇಲಾಖೆ 1800 ಕೋಟಿ ರೂಪಾಯಿ ಕೊಡುತ್ತೆ, ಪಕ್ಕದ ರಾಜ್ಯಕ್ಕೆ 3000 ಕೊಡ್ತಾರೆ. ಆದ್ದರಿಂದ ಮಂಜೂರಾಗಿದೆ ಎಂದು ಬಂದಿರುವ ಪತ್ರವನ್ನ ವಾಪಸ್ ಕಳಿಸುವಂತೆ ಪತ್ರಕ್ಕೆ ಸಹಿ ಹಾಕಿ ಬಂದಿದ್ದೇನೆ. ಇನ್ನು ಅಭಿವೃದ್ಧಿ ಬಗ್ಗೆ ಮಾತನಾಡಿದ ಬಿಜೆಪಿಯವರು ಧರ್ಮದ ಬಗ್ಗೆ ಮಾತನಾಡಿ ಅದರ ಮೇಲೆ ರಾಜಕಾರಣ ಮಾಡುತ್ತೇವೆ ಎನ್ನುತ್ತಾರೆ ಅಂತೇಳಿ ಮಧು ಬಂಗಾರಪ್ಪ ಕಿಡಿಕಾರಿದ್ದಾರೆ. ಉತ್ತರದಲ್ಲಿ ಭಾರತ್ ಜೋಡೋ ನ್ಯಾಯ ಯಾತ್ರೆಯಲ್ಲಿ ಅಡ್ಡಿ ಮಾಡುವ ಕೆಲಸವನ್ನ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಇದನ್ನ ತಡೆಯಬೇಕಿತ್ತು, ಆದ್ರೆ ತಡೆದಿಲ್ಲ. ನಮ್ಮಲ್ಲಿ ಕೂಡ ತಡೆಯಲು ಪ್ರಯತ್ನ ಮಾಡಿದ್ರೂ ಕೂಡ ನಾವು ಬಿಟ್ಟಿಲ್ಲ. ನಾವು ಗಟ್ಟಿಯಾಗಿ ನಿಂತು ಎದುರಿಸಿದ್ದೇವೆ. ಕಾನೂನನ್ನ ದುರುಪಯೋಗ ಪಡಿಸಿಕೊಳ್ಳಲು ಬಿಡಲ್ಲ. ಉತ್ತರ ಭಾರತದಲ್ಲಿ ಕಾನೂನು ಸತ್ತು ಹೋಗಿದೆ. ಬಿಜೆಪಿಯವರು ಶ್ರೀರಾಮನನ್ನ ಬೀದಿಗಳಲ್ಲಿ ಓಡಾಡಿಸಿದ್ದಾರೆ. ಅವರಿಗೆ ಖಂಡಿತ ಶಾಪ ತಟ್ಟುತ್ತೆ. ಬಿಜೆಪಿ ಚೀಫ್ ಪಾಲಿಟಿಕ್ಸ್ ಮಾಡುತ್ತೆ. ರಾಮ ನಮ್ಮ ಹೃದಯದಲ್ಲಿದ್ದಾರೆ ಅಂತೇಳಿ ಸಚಿವ ಮಧು ಬಂಗಾರಪ್ಪ ಸ್ಪಷ್ಟಪಡಿಸಿದ್ದಾರೆ. ಹಾಗಾದ್ರೆ ರಾಜಕೀಯಕ್ಕಾಗಿ ರಾಮ ಮತ್ತು ರಾಮ ಮಂದಿರ ವಿಚಾರವನ್ನ ಬಿಜೆಪಿಗರು ಬಳಸಿಕೊಳ್ತಿರೋದು ಎಷ್ಟು ಸರಿ? ಸಚಿವ ಮಧು ಬಂಗಾರಪ್ಪ ಅವರು ಹೇಳಿದಂತೆ ಬಿಜೆಪಿಗರಿಗೆ ಶ್ರೀರಾಮನ ಶಾಪ ತಟ್ಟುತ್ತಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.